ಹುಡುಗಿ CC ಕ್ಯಾಮ್ರಾದಲ್ಲಿ ಸಿಕ್ಕಿರೋದು, ನಾವು ರೆಡ್ ಹ್ಯಾಂಡಾಗಿ ನೋಡಿರೋದು. ಇವರಲ್ಲಿ ಯಾಕೆ ಕಟ್ಟಾಗಿದೆ ಅಂತ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಏನಾದರೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡಲ್ವಾ ಅಂತ ಚಾಕ್ಲೇಟ್ 1600 ರೂಪೀಸ್ ಚಾಕ್ಲೇಟ್. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಜಸ್ಟ್ ಹಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅದಕ್ಕೆ ಇವತ್ತು ನಾನು ನಾಷ್ಟಕ್ಕೆ ಕ್ಯಾಬೇಜ್ ಫ್ರೈಡ್ ರೈಸ್ ಮಾಡೋಣ, ಜೊತೆಗೆ ಕ್ಯಾಬೇಜ್ ಬೋಂಡ ಮಾಡೋಣ. ಅರ್ಧ ಸಾಕಾಗುತ್ತೆ, ಫ್ರೈಡ್ ರೈಸ್ಗೆ ಅರ್ಧನೂ ಬೇಡ, ಕಾಲು ಭಾಗ ಸಾಕು. ನಮಗಿರೋದು 3 ಜನಕ್ಕೆ. ಪ್ರಗತಿ ಬಂದುಬಿಟ್ಟು ಮಮ್ಮಿ ನೀವೇನೋ ಮಾಡ್ಕೊತಿದ್ದು ನನಗೆಲ್ಲಿ ಅಂತ. ಅವ್ರಿಗೆ ನಾನು ಏನೇ ಮಾಡಿದ್ರು ಒಂದು ಸ್ವಲ್ಪ ಪೋರ್ಷನ್ ಎತ್ತಿಡಬೇಕು, ಮಧ್ಯಾಹ್ನ ಆದರೂ ಬಂದು ತಿನ್ಕೊತಾರೆ. ಇನ್ನು ಅರ್ಧ ಮುಕ್ಕಾಲು ಭಾಗ ನಾನು ಕ್ಯಾಬೇಜ್ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತು ರೆಸಿಪಿ. ಸೊ ಲೇಟ್ ಆಯಿತು, ನನ್ನ ಹಸ್ಬೆಂಡ್ ಫೋನ್ ಮಾಡ್ತಾ ಇದ್ದಾರೆ, ಆಯಿತಾ ಬ್ರೇಕ್ಫಾಸ್ಟ್ ಆಯಿತಾ 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 ಅಂತ. ತಡವಾಗಿ ಎದ್ದಿದ್ದಕ್ಕೆ ಇವತ್ತೆಲ್ಲ ಕೆಲಸನೂ ಕೂಡ ಲೇಟ್ ಆಗಿಬಿಟ್ಟಿದೆ. ಏನಪ್ಪ ಅದು? ಗುಡ್ ಮಾರ್ನಿಂಗ್ ಪ್ರೀತು, ಗುಡ್ ಮಾರ್ನಿಂಗ್. ಮಮ್ಮಿ ಗುಡ್ ಮಾರ್ನಿಂಗ್ ಮಾಡಲ್ವಾ? ಹಾಂ ಪ್ರೀತಾ, ಏನು ತಿಂತಾ ಇರೋದು ಬೆಳಿಗ್ಗೆ ಬೆಳಿಗ್ಗೆ ನೀನು ಕೋಲ್ಡಲ್ಲಿ? ಏನಿದು ಪ್ರೀತು? ನಮ್ಮ ಮನೆ ಹತ್ರ ಬೆಳಗ್ಗೆ ಹೊತ್ತು ಇಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ, ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದಾಗ ಈ ಥರ ಬಂದು ಇಲ್ಲಿ ಕೂರಿಸ್ಕೊಳ್ಳೋದು ಬಿಸಿಲಿಗೆ. ಚೆನ್ನಾಗಿದೆಯಾ? ಬಿಸಿಲು ಕಾಯಿಸ್ತಾ ಇದೆಯಲ್ಲ? ಹಾಂ ಚೆನ್ನಾಗಿದೆಯಾ? 8 ಗಂಟೆ ಬಿಸಿಲು, ಇಷ್ಟಾದರೂ ಬರ್ತಾ ಇದೆ. ನನ್ನ ಮಗ ನೋಡಿ ಚಳಿ ಒಳಗೆ ಬೆಳಗ್ಗೆ ದ್ರಾಕ್ಷಿ ಅವ್ರ ಅಕ್ಕನ ಬಾಕ್ಸ್ಗೆ ಹಾಕೋಕ್ಕೆ ಅಂತ ವಾಶ್ ಮಾಡಿಟ್ಟಿದ್ದು ನೋಡಿಬಿಟ್ಟು, ಏನಪ್ಪ ನೋಡ್ತಾ ಇದೆಯಾ? ಇಲ್ಲಿ ನಾನು ಬೇಗ ಫಸ್ಟು ಅನ್ನ ಮಾಡ್ಕೊಂಬಿಡೋಣ ಫ್ರೈಡ್ ರೈಸ್ಗೆ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ. ಅಷ್ಟರೊಳಗೆ ಕ್ಯಾಬೇಜ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ. ಫ್ರೈಡ್ ರೈಸ್ ನಾನು ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಸುಮ್ಮನೆ ಒನ್ ಟೈಮ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು. ಒಂದು ಕ್ಯಾಬೇಜನ್ನ ಮತ್ತೆ ಅರ್ಧ ಕಟ್ ಮಾಡಿ ಎತ್ತಿಟ್ರೆ ಬೇರೆ ರೆಸಿಪಿ ಮಾಡೋವರೆಗೂ ಅದು ವೇಸ್ಟ್ ಆಗುತ್ತೆ ಅಂತ ನಾನು ಒಂದು ಓಪನ್ ಮಾಡಿದ್ರೆ ಅದನ್ನು ಖಾಲಿ ಮಾಡಿಬಿಡ್ತೀನಿ. ಎಣ್ಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಕೋಬೋದು. ಇದಕ್ಕೆ ನಾನು ಕಟ್ ಮಾಡಿಟ್ಟಿದ್ದಂಥ ಕ್ಯಾಬೇಜನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ತರಕಾರಿ ಎಲ್ಲ ಲೈಟಾಗಿ ಬೆಂದರೆ ಸಾಕಾಗುತ್ತೆ. ಅದಕ್ಕೆ ನಾನು ಬೇಯಿಸಿಟ್ಟಿದ್ದಂಥ ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕಿ ಸ್ವಲ್ಪ ಉದ್ರಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರೈಸು. ಇಲ್ಲಾಂದರೆ ನೈಟ್ ಏನಾದರೂ ಉಳಿದಿದ್ರೆ ಬೆಳಗ್ಗೆಗೆ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ನಾನು ಚಿಲ್ಲಿ ಸಾಸ್ ಆಪ್ಷನಲ್ಲಿ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸೋಯಾ ಸಾಸ್ ಹಾಕ್ಕೋಬೋದು. ಸೋಯಾ ಸಾಸು ಹಾಕ್ಕೊಂಡಿದ್ದೀನಿ. ವಿನಿಗರ್ ನಾನು ಹಾಕಿಲ್ಲ, ಬೇಕಂದರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು. ಸೊ ಇದಕ್ಕೆ ನಾವು ಕ್ಯಾರೆಟು ಮತ್ತು ಈರುಳ್ಳಿ ಹೂವು ಹಾಕಿದ್ರೆ ಚೆನ್ನಾಗಿರ್ತಾಯಿತ್ತು. ಈ ಸಾಂಗ್ ಬಂದರೆ ಸಾಕು ಪ್ರೀತಮ್ಗೆ ಒಂಥರ ಖುಷಿ, ಏನಂತ ಗೊತ್ತಿಲ್ಲ. ಮಗು ಥರ ಆಡೋದು, ಅವ್ರು ಹಿಂಗೆಲ್ಲ ಮಾಡೋದೆಲ್ಲ ನೋಡಿಬಿಟ್ಟು ತುಂಬ ಇಷ್ಟಪಡ್ತಾನೆ ಪ್ರೀತಮ್. ಸೊ ಇದು ಬೋಂಡಾಗೆಲ್ಲ ರೆಡಿ ಆಯಿತು, ಕಳಿಸ್ತಾ ಇದ್ದೀನಿ. ಇದರಲ್ಲಿ ಹಾಕಿದೆ ನಾನು ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಬೌಲಲ್ಲಿ ಸಾಲಿಲ್ಲ, ಮತ್ತು ಈ ಬೌಲ್ಗೆ ಶಿಫ್ಟ್ ಮಾಡಿಕೊಂಡೆ. ತುಂಬ ವ್ಯೂವರ್ಸ್ ಈ ಬೌಲ್ದು ಸೆಟ್ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ರಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ನಾನು ತುಂಬ ಸರಿ ಲಿಂಕ್ ಹಾಕಿರ್ತೀನಿ, ಬಟ್ ಆ ಟೈಮಲ್ಲಿ ನೀವು ನೋಡಿರಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಮತ್ತೆ ಕೇಳ್ತಾ ಇದ್ರಿ. ಒಂದೆರಡು ಸರಿ ನಾನು ನೋಡಿದೆ ಕಮೆಂಟಲ್ಲಿ, ಮತ್ತೆ ಅದಕ್ಕೆ ಲಿಂಕ್ ಹಾಕೋಕ್ಕಾಗಲೇ ಇಲ್ಲ ನನಗೆ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಇದರ ಪ್ರಾಡಕ್ಟ್ ಲಿಂಕನ್ನು ಹಾಕಿರ್ತೀನಿ. ಕ್ವಾಲಿಟಿ ಚೆನ್ನಾಗಿದೆ. ಇದರೊಳಗೆ 3 ಸೆಟ್ ಬರುತ್ತೆ. ಇದು ದೊಡ್ಡ ಬೌಲು, ಅದು ಸ್ವಲ್ಪ ಮೀಡಿಯಮ್, ಇನ್ನೊಂದು ಸ್ವಲ್ಪ ಸ್ಮಾಲು, ಅದನ್ನು ನೋಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಅದನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದರೆ ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಅಂದರೆ ತುಂಬ ಗಟ್ಟಿ ಅಂತಲೂ ಹೇಳಲ್ಲ ನಾನು, ತುಂಬ ಗಟ್ಟಿ ಇದೆ ಅಂತಲೂ ಹೇಳಲ್ಲ ನಾನು, ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ ನಮ್ಗೆ ಈ ಥರ ಮಿಕ್ಸಿಂಗ್ ಬೌಲ್ ಅಷ್ಟಕ್ಕಾದರೆ ಚೆನ್ನಾಗಿರುತ್ತೆ. ಸರ್ವಿಂಗ್ ಬೌಲ್ ಮಿಕ್ಸಿಂಗ್ ಮಾಡ್ಕೊಳ್ಳೋಕ್ಕೆ, ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಷ್ಟು ದಿನ ಆದಮೇಲೆ ನಮ್ಮ ಮನೇಲಿ ಇವತ್ತು ಡೇಟ್ ಎಷ್ಟು? ಡೇಟ್ ಇವತ್ತು 11 ಅಂತ ನನಗೆ ಗೊತ್ತೇ ಆಗ್ತಾಯಿಲ್ಲ. ಇವತ್ತು 11 ಅಮಾವಾಸ್ಯೆ ಇದೆ. ಕ್ಯಾಲೆಂಡರ್ ಚೇಂಜ್ ಮಾಡಿಲ್ಲ, ನಾವು ಹಳೆಯ ಕ್ಯಾಲೆಂಡರ್ಲೇ ಇದ್ವಿ. ಏನು ಅಂತಲೇ ಗೊತ್ತಾಗಿಲ್ಲ. ಇವತ್ತು ಅಮಾವಾಸ್ಯೆ ಪೂಜೆ ಮಾಡಬೇಕು ಸಂಜೆ. ಯಾವಾಗಲೂ ಪ್ರತಿ ಸಲ ಇಷ್ಟೊತ್ತಿಗೆ ಶಾಪಲ್ಲಿ ಯಾರಾದರೂ ಕೊಟ್ಬಿಡೋರು. ಸರಿ ಕೊಟ್ಟಿರ್ಲಿಲ್ವಾ ಯಾರೂ? ಕಂಪ್ನಿಯಲ್ಲಿ ಏನಷ್ಟು ಚೆನ್ನಾಗಿರಲ್ಲ ಅಲ್ವಾ, ಅದರೊಳಗೆ ಏನೂ ಇರಲ್ಲ. 2024
ಬರೀ ಕ್ಯಾಲೆಂಡರ್ ಚೇಂಜ್ ಆದರೆ ಸಾಕಾಗಲ್ಲ ಅಲ್ಲಾತೀನಿ ಅಲ್ವಾ. ಚಳಿಗಾಲ ಬಂದುಬಿಟ್ರೆ ಸಾಕು, ಕೊಬ್ಬರಿ ಎಣ್ಣೆ ಬಳಸಿದ್ರೆ ಫುಲ್ಲು ಗಟ್ಟಿಗಾಗ್ಬಿಡುತ್ತೆ. ಅದನ್ನು ಹಂಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ. ಬೋಂಡಕ್ಕೇನು ಇಷ್ಟೊಂದು ಬಿಡ್ತಾ ಇರಲಿಲ್ಲ ನಾನು. ಹಾಗೆ ಮೆಲ್ಟ್ ಆದರೆ ಸ್ವಲ್ಪ ಕಮ್ಮಿ ಆಗಿತ್ತು, ಹಾಕ್ಬಿಟ್ಟು ಇಟ್ಟಿದೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕರಿಬೇವು, ಅದು ಆಮೇಲೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅಜ್ವೈನ್ ಬೇಕಂದ್ರೆ ಹಾಕ್ಕೊಬೋದು, ಜೀರ್ಣ ಆಗುತ್ತೆ. ಯಾಕೆ ಅಂತಂದರೆ ಕಡಲೆ ಹಿಟ್ಟು ಸ್ವಲ್ಪ ಗ್ಯಾಸ್ ಅಲ್ವಾ ಅದಕ್ಕೆ, ಮತ್ತು ಕ್ಯಾಬೇಜ್ ಇನ್ನೂ ಗ್ಯಾಸು. ಆಯಿತು, ಬೋಂಡ ಮಾಡ್ಕೊಡ್ತೀನಿ ಇರು, ನಾನು ಅಷ್ಟೊಂದು ಕಳಿಸಿದ್ದೆ. ಕ್ಯಾಬೇಜ್ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿತ್ತು. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಸಂಜೆ ಮೇಲೆ ಸ್ನ್ಯಾಕ್ಸ್ಗೂ ಕೂಡ ಆಗುತ್ತೆ ಎತ್ತಿಟ್ರೆ ಅಂತ ಹೇಳ್ಬಿಟ್ಟು, ಕಾಫಿ ಟೀ ಟೈಮಲ್ಲಿ ಆಗುತ್ತೆ ಅಂತ, ಪ್ರಗತಿ ಬರೋ ಟೈಮ್ಗೆ. ಸೊ ಇಲ್ಲಿಗೆ ಫ್ರೈಡ್ ರೈಸ್ ರೆಡಿ ಆಯಿತು. ಸ್ವಲ್ಪ ಬೋಂಡ ಹಾಕಿ ಕೊಡ್ತಾಯಿದ್ದೀನಿ. ಟೇಸ್ಟ್ ಮಾಡಬೇಕು. ಓಕೆ, ಬರೀ ನೀವು ಮಾಡೋಣ. ನಾನಾ ಸೊ ನಾನೇನೋ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಇರಲಿ, ಮಗು ಆಡೋಕ್ಕೆ ಜಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸೆಟ್ ಮಾಡಿದ್ರೆ ನಮ್ಮ ಮಗು ಎಲ್ಲಿರುತ್ತೆ ಗೊತ್ತಾ, ಯಾವಾಗಲೂ ಬಂದ್ಬಿಟ್ಟು ಸೈಲೆಂಟಾಗಿ ಇಲ್ಲಿ ಕುತ್ಕೊಂಡಿರುತ್ತೆ ಮಗು, ಇದ್ರ ಮೇಲೆ ಹತ್ತಿ. ಪ್ರೀತಮ್ ಏನು ಮಾಡ್ತಾ ಇದೆಯಾ? ಹಾಂ, ಇಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ಯಪ್ಪ? ಯಾರಿಗೆ? ಹಾಂ, ಬಂದು ಯಾವಾಗ್ಲೂ ನಾವು ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಇಲ್ಲಿರ್ತೀವಿ. ನನ್ನ ಮಗ ಹೋಗಿ ಆ ಸಂದಿಲ್ ಗೊತ್ತಿರ್ತಾನೆ. ಸೊ ಮಧ್ಯಾಹ್ನ ಮಾಡಿದ ಬ್ಲಾಗು ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಮ್ಮಂಗೆ ಫೋನ್ ಮಾಡಿದ್ದೆ, ಊರಿಂದ ನಮ್ಮ ಅಮ್ಮವ್ರ ಅಣ್ಣ ಬಂದಿದ್ರಂತೆ, ಅಣ್ಣನ ಮಗಳು ಅವರೆಲ್ಲ ಬಂದಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಮೊನ್ನೆಲ್ಲ ಸ್ವಲ್ಪ ಇದು ಗೇಟೆಲ್ಲ ಹಾಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯುಸಿ ಆಗಿಬಿಟ್ಟಿದೆ ಅಂತ ಫೋನೇ ಮಾಡಿರಲಿಲ್ಲ, 2 ದಿನ ಆಗೋಗಿತ್ತು. ಅದಕ್ಕೆ ನೆನ್ನೆ ಫೋನ್ ಮಾಡಿದೆ, ಇವತ್ತು ಫೋನ್ ಮಾಡಿದೆ. ಅಮ್ಮ ಹಂಗಂದ್ರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬಟ್ಟೆ ಎಲ್ಲ ಮಡ್ಚೋದಿತ್ತು, ಬಟ್ಟೆ ಮಡ್ಚ್ಕೊಂಡು ಸಣ್ಣ ಪುಟ್ಟ ಕೆಲಸ ಇತ್ತು, ಮಾಡ್ತಾಯಿದ್ದೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಸಂಜೆ, ಇವತ್ತು ಅಮಾವಾಸ್ಯೆ ಅಲ್ವಾ, ಬಾಗಿಲಿಗೆ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೋತಾ ಇದ್ದೀನಿ. ನೆಲ ಒರೆಸಿದ್ದಾಯಿತು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ಪ್ರೀತಮ್ದು ಒಂದು ಅಭ್ಯಾಸ ಏನಪ್ಪ ಅಂತಂದರೆ, ಆರಾಮಾಗಿ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ಕೂತ್ಬಿಡೋದು. ಟಿ ವಿ ಆಫ್ ಆಗಿದೆ ಅಲ್ವಾ, ಪ್ರಗತಿ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟಿ ವಿಯಲ್ಲಿ ಆಫ್ ಮಾಡ್ದು. ಸೊ ಒಬ್ಬನೇ ಬೇಜಾರಾಯಿತು ಅಂತ ಹೇಳಿ ಹೋಗಿ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಬಿಟ್ಟಿದ್ದಾನೆ ಪಾಪ ಒಬ್ಬನೇ. ತುಂಬ ಜನ ಪ್ರೀತಮ್ದು ಈ ಕಾರ್ ಬಗ್ಗೆ ಕೇಳ್ತಾ ಇದ್ರಿ. ಇದು ಕಾರ್ ತೊಗೊಂಡು ಬಂದಾಗಲೇ ನಾನು ರಿವ್ಯೂ ಕೊಟ್ಟಿದ್ದೆ ಹೇಗಿದೆ ಅಂತ, ಇನ್ಸ್ಟಾಲ್ ಮಾಡಿದ್ದು ಕೂಡ ಹಾಕಿದ್ದೆ. ಅದಾದಮೇಲೆ ತುಂಬ ಹೊಸ ವ್ಯೂವರ್ಸ್ ಬಂದಿರ್ತೀರಲ್ವ, ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮತ್ತು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಅಮೆಝಾನಲ್ಲಿ ಏನಾದರೂ ಬೈ ಮಾಡಿದ್ರೆ ಹಾಕಿರ್ತೀನಿ ನೋಡಿ. ಪ್ರೀತಂಗೆ ಇವಾಗ ಇನ್ನೇನು ಫೆಬ್ರವರಿ ಬಂದರೆ 2 ಇಯರ್ಸ್ ಆಗುತ್ತೆ. ಸೊ 2 ಇಯರ್ಸ್ ಆದ್ರೂ ಅವ್ನಿಗೆ ಇನ್ನೂ 1 ಇಯರ್ ಯೂಸ್ ಮಾಡ್ಬೋದು. ಅಲ್ಲಿ ಏಜು ಮತ್ತು ವೆಯ್ಟಿಂದೆಲ್ಲ ಕೊಟ್ಟಿರ್ತಾರೆ, ನೀವು ಅದ್ರ ಮೇಲೆ ತೊಗೋಬೋದು. ಸೊ ಇದನ್ನು ನನ್ನ ಮಗ ಎಷ್ಟು ರಫಾಗಿ ಯೂಸ್ ಮಾಡಿದ್ದಾನೆ ಅಂತ ಅಂದರೆ ಅಷ್ಟು ರಫಾಗಿ ಯೂಸ್ ಮಾಡಿದ್ದಾನೆ, ಬಳಕೆ ಬಂದಿದೆ. ಓಡಿಸ್ತಾನೆ, ಈ ಥರ ಓಡಿಸ್ತಾನೆ. ತೊಗೊಂಡಾಗಲೇ ತುಂಬ ತಿಂಗಳುಗಳಾಯಿತು. ನಾನಂತೂ ಪಕ್ಕ ರೆಕಮೆಂಡ್ ಮಾಡ್ತೀನಿ. ಈ ಥರ ತುಂಟ ಮಕ್ಕಳಿಗೆ ಖಂಡಿತ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊತೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ನೋಡಿ ಚೆಕ್ ಮಾಡಿ ನೀವು ತೊಗೊಳಾಗಿದೆ. ಇದರಲ್ಲಿ ಕಲರ್ ಕೂಡ ಸಿಗುತ್ತೆ ನಿಮಗೆ. ಈ ಕಡೆ ವೀಲ್ದೆಲ್ಲ ಕಿತ್ತಾಕಿದ್ದಾನೆ. ಇನ್ನೂ ಏನೇನು ಮಾಡ್ತಾನೋ ಗೊತ್ತಿಲ್ಲ, ಅದನ್ನ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ನೋಡಿ ಯಾವ ಸ್ಟೈಲಲ್ಲಿ ಹೋಗ್ತಾ ಇದ್ದಾನೆ ಅಂತ. ಇನ್ನೂ ಡಿಫ್ರೆಂಟ್ ಸ್ಟೈಲು. ಕಾಲನ್ನ ಸ್ಟೇರಿಂಗ್ ಮೇಲೆ ಹಾಕಿ ಇದ್ರ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಾನೆ. ಏನೇನೋ ಕ್ರಿಯೇಟಿವ್ ಆಗಿ ಮಾಡ್ತಾನೆ. ನನ್ನ ಮಗನ್ನ ಈ 4 ಗೋಡೆ ಮಧ್ಯೆ ನನ್ನ ಮಗನ್ನ ನಾನು ಇರಿಸ್ಕೊಳ್ಳೋಕೆ ಸಾಧ್ಯ ಆಗಿದ್ದೆ ಅದೊಂದು ಟಾಯಿಂದ. ಇಲ್ಲಾಂದರೆ ಕಷ್ಟ ಆಗ್ತಾಯಿತ್ತು. ಅವನಿಗೆ ಬೋರ್ ಆದರೆ ಈ ಥರ ಏನೋ ಎತ್ಕೊಂಡು ಬೈಗೆ ಹಾಕೊಂಡ, ಏನೋ ತಿನ್ನೋದಕ್ಕೆ ಸಿಗ್ತೇನೋ. ಬೋರ್ ಆದರೆ ಈ ಥರ ಇಡೀ ಮನೆ ಒಳಗೆ ಕಾರ್ ಓಡಿಸ್ಕೊಂಡು ಇರ್ತಾನೆ. ಸೊ ಅದಾದಮೇಲೆ ತುಂಬ ವ್ಯೂವರ್ಸ್ ಕೇಳಿದ್ರಿ. ನಾನು ಪರ್ಟಿಕ್ಯುಲರ್ ಅದೇ ವಿಡಿಯೋಗೆ ಲಿಂಕ್ ಕೊಡೋಕ್ಕಾಗಲಿಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ. ನಾನು ಮೊನ್ನೆಯಿಂದ ನೋಡ್ತಾ ಇದ್ದೀನಲ್ಲ, ಇಬ್ಬರು ಒಂದೇ ಕಲರ್ ಬಟ್ಟೆ ಹಾಕೊಂಡ್ಬಿಡ್ತೀರಲ್ಲ. ಮೊನ್ನೆ ಒಂದು ಲಾಗಲ್ಲೂ ಅಷ್ಟೇ ಇಬ್ರು ಸೇಮ್ ಡ್ರೆಸ್ ಹಾಕೊಂಡಿದ್ರಿ. ಪ್ರೀತಮ್ ನೋಡಲ್ ಡ್ಯಾಡಿ ಏನ್ ಮಾಡ್ತಾರೆ? ಹಂಗಂದ್ರೆ ನಿಂಗೆ ನಗು ಬರುತ್ತಾ? ಬಿಡ್ಲಿಕ್ಕೆ ಬರೋಷ್ಟು ನಗ್ಬಿಟ್ಟಿದ್ದಾನೆ. ಸರ್ಕಸ್ ಮಾಡ್ತಾನೆ ಕಾರಲ್ಲಿ. ಪ್ರೀತಮು ಅಷ್ಟಿಷ್ಟು ಸರ್ಕಸ್ ಮಾಡಲ್ಲ.
ಅದು ಒಳ್ಳೇದಲ್ಲ ಪೀಡಲ್ಲಿ ತಗೊಂಡಿಸಿ ಎಷ್ಟು ಸರಿ ಬೀಳ್ತೀಯ ಗೊತ್ತಾ ನೀನು. ಇವತ್ತು ನಾನು ನಮ್ಮ ಲವ್ ಸ್ಟೋರಿದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ಒಂದು ಕಮೆಂಟ್ ನನಗೆ ತುಂಬ ಇಷ್ಟ ಆಯಿತು. ಯಾರು ಗೊತ್ತಾ ಮಾಡಿರೋದು? ಕಮಲಾ ಅಂಜು ಅಂತ. ಪವಿ, ನಿಮ್ಮ ಹಸ್ಬೆಂಡ್ ತುಂಬ ಇನ್ನೋಸೆಂಟ್ ಅಂದ್ಕೊಂಡಿದ್ದೆ. ಓ ಮೈ ಗಾಡ್, ಅದಕ್ಕೆ ಸೈಲೆಂಟ್ ಆಗಿರೋರ್ನ ನಂಬಬಾರ್ದು ಅಂತ ಹಾಕಿದ್ದಾರೆ. ಜಸ್ಟ್ ಹಂಗೆ ಅದು ಫನ್ನಿಯಾಗಿತ್ತು. ಅದು ಅಂದರೆ ಇವ್ರಿಗೆ ಬ್ಯುಸಿ ಅನ್ನೋದಕ್ಕಿಂತ ಜಾಸ್ತಿ ಅವ್ರು ಮಾತಾಡೋದು ಸ್ಪಷ್ಟವಾಗಿ ಅರ್ಥ ಆಗಲ್ಲ ಅನ್ನೋ ಕಾನ್ಷಿಯಸ್ ಅವರಿಗೆ. ಸೊ ಹಾಗಾಗಿ ಜಾಸ್ತಿ ಅವರು ಕ್ಯಾಮ್ರಾ ಮುಂದೆ ಏನು ಮಾತಾಡೋದಕ್ಕೆ ಬರೋದಿಲ್ಲ. ಇನ್ನೂ ಎಷ್ಟೊಂದು ಕಮೆಂಟ್ಸ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು ನನಗೆ. ಸೊ ಅದನ್ನು ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಸೊ ಇದೇ ಥರ ಕುತ್ಕೊಂಡು ಮಾತಾಡಿದರೆ ಅದು ನಿಮಗೂ ಒಂದು ಇಂಟ್ರೆಸ್ಟ್ ಇರ್ತಾಯಿತ್ತು, ಅದು ಸ್ಟೋರೀಸ್ ಕರೆಕ್ಟಾಗಿ ಕನ್ವೆ ಆಗ್ತಾಯಿತ್ತು ಅಂತ ಆಮೇಲೆ ಅನ್ನಿಸ್ತು. ನಿನ್ನೆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಎಲ್ಲ 100% ಕರೆಕ್ಟು. ಸೊ ಎಲ್ಲ ಆಗಿದ್ದು ಅದೇ ಥರ ಪಾಸಿಟಿವ್ ಥಿಂಕಿಂಗು, ಪಾಸಿಟಿವ್ ಬೆಳವಣಿಗೆ ಎಲ್ಲ ಸೇಮ್ ಹಂಗೆ ಆಗ್ತದೆ. ಆಗಿದ್ದು ಅದೇ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ, ಯಾವುದು ಮಿಸ್ ಆಗಿಲ್ಲ. ಯಾವುದು ಮಿಸ್ ಆಗಿಲ್ವಾ? ಮಾತಾಡೋದವರು ಯಾರ ಮುಂದೆನಾದರೂ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ನಿಮಗೆ ಇವಾಗ ವಾಲ್ಯೂಮ್ ತೀರಾ ಕಡಿಮೆ ಇರುತ್ತೆ ಈ ಥರ ಕ್ಯಾಮ್ರಾ ಮುಂದೆ ಬಂದಾಗ. ಅಷ್ಟೇ, ಏನು ಹೇಳಿ, ಆಯ್ತಲ್ಲ ಮುಗಿಸ್ಬಿಟ್ರಾ? ಏನಾದರೂ ಹೇಳಿ ಬೇಜಾರು ಮಾಡ್ಕೊತಾರ ಅವರು. ಇನ್ನೊಂದು ಕೇಳಿದ್ರೆ ಹೇಳ, ಹೇಳಿ. ಏನು ಗೊತ್ತಾ, ಇವ್ರಲ್ಲಿ ಯಾಕೆ ಕಟ್ಟಾಗಿದೆ ಅಂತ ಹೇಳಿ. ನೀವೇ ಹೇಳ್ಬೇಕು, ನಿಮ್ದಲ್ವಾ ಅಲ್ಲಿ ಕಟ್ಟಾಗಿರೋದು? ಒಂದ್ಸಲಿ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಬೈಕಲ್ಲಿ. ಸೊ ಅವಾಗ ಇದು ಕಟ್ಟಾಗಿದ್ದು. ಮತ್ತು ಪ್ಯಾಚ್ ಮಾಡಿಸಿದೆ. ಮತ್ತು ಒಂದ್ಸಲಿ ಆರ್ಮಿಲಿ ಬಿಲ್ಡಿಂಗ್ ಮೇಲಿಂದ ಸ್ಲಿಪ್ ಆಗಿ ಬಿದ್ದುಬಿಟ್ಟಿದೆ ಇದರಲ್ಲಿ ಕಾಶ್ಮೀರದಲ್ಲಿ. ಸೊ ಶೆಲ್ಟರ್ ವರ್ಕ್ ಮಾಡಬೇಕಾದ್ರೆ ಅದು ಬಿದ್ದುಬಿಟ್ಟಿದೆ. ಮತ್ತೆ ಅದಕ್ಕೆ ಪ್ಯಾಚ್ ಮಾಡೋದಕ್ಕೆ ಮತ್ತೆ ಟಚ್ ಆಗಿ ಮತ್ತೆ ಒಂದು ಸ್ವಲ್ಪ ಕಟ್ಟೆ. ಅದು ಪ್ಯಾಚ್ ಮಾಡಿದ್ರಲ್ಲ ಅಲ್ಲಿ ಡ್ಯೂಟಿಯಲ್ಲಿದ್ದಾಗ ಏನೋ ಟ್ರೈನಿಂಗ್ ಏನೋ ಗೊತ್ತಿಲ್ಲ, ಅಲ್ಲಿಂದ ಬಿದ್ರಂತೆ. ಅದು ಪ್ಯಾಚ್ ಮಾಡಿದಲ್ಲೂ ಮತ್ತೆ ಓಪನ್ ಆಗಿ ಹಾಗೆ ಒಂದು ಶಾರ್ಟ್ ಒಂದು ಲೆಂತ್ ಆ ಥರ ಆಗಿಬಿಟ್ಟಿದೆ. ಸೊ ಅಣ್ಣ ಅಲ್ಲೂ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಏನಾದರೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡಲ್ವಾ ಅಂತ ಪ್ರಶ್ನೆ ಮಾಡಿದ್ರಿ. ಸೊ ಹಾಗಾಗಿ ಆ ಥರ ಏನೂ ಇಲ್ಲ, ಅದು ಹಂಗಾಗಿರೋದು ಅಷ್ಟೇ. ಒಂದು ಏನಪ್ಪ ಹೇಳ್ಬೇಕು ಮೇಯ್ನಾಗಿ ಅಂತ ಅಂದ್ಕೊಂಡಿದ್ದೆ ಗೊತ್ತಾ. ಸೊ ನಮ್ಮ ಶಾಪಲ್ಲಿ ಯಾಕೆ ನಾವು ಅಷ್ಟು ಅಲರ್ಟಾಗಿರ್ಬೇಕು ಅಂತಂದರೆ, 3 ವರ್ಷ ಆಯಿತು ಶಾಪ್ನ ಶುರು ಮಾಡಿ. 3 ವರ್ಷದಿಂದ ಅದೆಷ್ಟು ಕಳ್ತನ ಆಗಿದೆ ಅಂತ ಅಂದರೆ ನಾವು ಹೇಳೋದಕ್ಕಾಗಲ್ಲ. ಕಳ್ಳರನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ನಮಗೆ. ಇವ್ರು ಆರ್ಮಿಯಿಂದ ಬಂದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಳ್ಳಿ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಬಟ್ ಇವಾಗ ಸೂಪರ್ ಮಾರ್ಕೆಟ್ ಓಪನ್ ಮಾಡಿಬಿಟ್ಟು ಪೊಲೀಸ್ ಕೆಲಸ ಮಾಡ್ತಾಯಿದ್ದಾರೆ. ಯಾವಾಗಲೂ ಯಾರಾದರೂ ಬಂದರೆ ಅವ್ರನ್ನ ಅಬ್ಸರ್ವ್ ಮಾಡೋದು, ಅದು ಕ್ಯಾಮ್ರಾ ಚೆಕ್ ಮಾಡೋದು. ನಿನ್ನೆ ಏನೋ ನಾನು ಪ್ರಗತಿನ ಸ್ಕೂಲಿಂದ ಕರ್ಕೊಂಡು ಬಂದೆ ನೋಡಿ. ನೀವು ಅವತ್ತು ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ನಾನು ಹೋಗಿದ್ದೆ ಪ್ರಗತಿನ ಕರ್ಕೊಂಬರೋಕ್ಕೆ, ಸಂಡೇ ಸ್ಕೂಲ್ ಇತ್ತು. ನಾನು ಹೇಳ್ದೆ ಸರಿ ಬನ್ನಿ ನಮ್ಮ ಜೊತೆನೇ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡೋದಲ್ವಾ ಅಂತ ಹೇಳ್ಬಿಟ್ಟು ಕರೆದೆ. ಬಂದರು. ಬಂದ ತಕ್ಷಣ ವಾಶ್ರೂಮ್ಗೆ ಹೋದ್ರು. ವಾಶ್ರೂಮ್ಗೆ ಹೋಗಿ ಕ್ಯಾಮ್ರಾ ಆನ್ ಮಾಡಿ ನೋಡ್ತಾ ಇರ್ತಾರೆ. ಅವ್ರ ಮನೆಗೆ ಬಂದರೆ ಕ್ಯಾಮ್ರಾ ಆನ್ ಮಾಡೇ ಇರ್ತಾರೆ. ಸೊ ಇವಾಗೆಲ್ಲ ನೋಡ್ತಾ ಇಲ್ಲ, ವಾಶ್ರೂಮಲ್ಲಿ ಹೋಗಿ ಕ್ಯಾಮ್ರಾ ನೋಡ್ತಾ ಇದ್ದಾರೆ. ಇವ್ರ ಮನೆಗೆ ಬಂದು ವಾಶ್ರೂಮ್ಗೆ ಹೋಗಿದ್ದಾರೆ ಅಷ್ಟೇ. ಅಷ್ಟೊತ್ತಿಗಾಗಲೇ 4 ಹುಡುಗರು ಬಂದು, ಒಂದು ಹುಡುಗ ಏನೋ ಅಲ್ವಾ ಏನೋ ಎತ್ಕೊಂಡು ಓಡೋಗಿರೋದು. ಕ್ಯಾಮ್ರಾಯಿಂದ ನೋಡ್ಬಿಟ್ಟು ಅಲ್ಲಿ ಹುಡುಗನ ಕಾಲ್ ಮಾಡಿದ್ದಾರೆ. ಅವತ್ತು ಒಬ್ಬನೇ ಇದ್ದ ಶಾಪಲ್ಲಿ. ಆಮೇಲೆ ನಾನು ಕೂಡ ಶಾಪ್ ಹತ್ರ ಹೋಗ್ಬಿಟ್ಟು ಬರೋಣ, ತುಂಬ ದಿನ ಆಯಿತು. ಸೊ ನಿನ್ನೆ ಅಲ್ಲ, ಇವತ್ತು ಸಿಸಿ ಆ್ಯಕ್ಟಿವಿಟಿ ಇತ್ತು. ಕೈಟ್ ಮೇಕಿಂಗ್. ಅದಕ್ಕೆ ಕೈಟ್ ಮಾಡ್ಕೊಂಬಂದ್ಬಿಟ್ಟು ಎಲ್ಲಿ ಬಿಡ್ಲಿ ಅಂತ ಕೇಳ್ದೆ. ಸಂಡೇ ಮನೆ ಮೇಲೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಾ, ಆರುತ್ತೆ ಅಂತ್ಯಾ. ಈ ಥರ ದಾರದಲ್ಲೆಲ್ಲ ಆರಲ್ಲ, ನಮಗೆ ಅದು ಕೆಪಾಸಿಟಿ ಇರಲ್ಲ, ಕಟ್ಟಾಗ್ಬಿಡುತ್ತೆ ಥ್ರೆಡ್ಡು. ಇದೇ ದಾರ ಕೈಟ್ ಮೇಕಿಂಗ್ ಅಲ್ಲಿ ಬಂದಿದ್ದು. ಕೈಟ್ ಮೇಕಿಂಗ್ ಅಲ್ಲಿ ಅವರೇ ಕೊಟ್ಟಿದ್ರಾ? ಹಂಗಾದ್ರೆ ಬರುತ್ತೆ. ಗಾಳಿ ಬೀಸ್ಬೇಕು ಚೆನ್ನಾಗಿ. ಕೈಟ್ ಮೇಕಿಂಗ್ ನಿನ್ನೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಹೋಗಿದ್ರು ಕೈಟ್ ಹೆಂಗೆ ಮಾಡೋದು ಅಂತ. ಈಗ ಕೇಳಿದ್ರೆ ನನಗೆ ಗೊತ್ತಿತ್ತು, ಇದು ನಾನು ಮಾಡ್ತಾ ಇದ್ದೆ. ಹೌದಾ? ಸೊ ಲಾಸ್ಟ್ ಟೈಮ್ ನನಗೆ ಸೀಡ್ಸ್ ಒಂದು ಲಡ್ಡು ಮಾಡೋದು ತೋರಿಸಿದ್ದೆ ಹೇರ್ ಗ್ರೋತ್ಗೆ ಅಂತ. 30 ಮಾಡಿದ್ದೆ. ನನಗೆ 30 ದಿನ ಬರುತ್ತೆ ಅಂತ ಹೇಳಿದ್ದೆ. ನಮ್ಮ ಮನೆಯಲ್ಲಿ ಇರೋದು 4 ಜನ. 4 ಜನ ಬರೀ ಒಂದೇ ವಾರಕ್ಕೆ ಖಾಲಿ ಮಾಡಿದ್ರು. 1 ವಾರನೂ ಆಗಿಲ್ಲ ಅನ್ಸುತ್ತೆ. ಸೊ
ಇನ್ನೆರಡು ಬಿಟ್ಟಿದ್ದಾರೆ, ಅಟ್ಲೀಸ್ಟ್ ಒಂದಾದ್ರೂ ಕೊನೆಯಲ್ಲಿ ತಿಂತೀನಿ. ಸೊ ಇದೇ ತರ ನಾವು ಎಲ್ಲಾ ತರ ಸೀಡ್ಸ್ನ ಹಾಕಿ ಬರ್ಫಿ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಬರ್ಫಿ ಮಾಡಿದ್ರೆ ಅದು ತುಂಬಾ ದಿನ ಇಟ್ಕೊಂಡು ತಿನ್ಬೋದು. ಲಡ್ಡುನು ಚೆನ್ನಾಗಿರುತ್ತೆ. ಪ್ರೆಗ್ನೆಂಟ್ ಅವ್ರು ತಿನ್ಬೋದಾ ಅಂತ ಹೇಳಿದ್ರಿ, ಖಂಡಿತ ತಿನ್ಬೋದು. ಇದು ಡ್ರೈ ಫ್ರೂಟ್ಸು, ಮತ್ತೆ ಅವ್ರಿಗೆ ಪ್ರೆಗ್ನೆಂಟ್ 3 months ಆದ್ಮೇಲೆ ತಿಂದ್ರೆ ಬೆಟರ್. ಡ್ರೈ ಅದೆಲ್ಲ ಹೀಟ್ ಜಾಸ್ತಿ ಅಲ್ವಾ, ಬಾದಾಮಿ ಎಲ್ಲ ಹಾಕಿದ್ದೀನಿ, ಗೋಡಂಬಿ ಬಾದಾಮಿ ಎಲ್ಲ. ಹಾಗಾಗಿ ಇವತ್ತು ಅಮಾವಾಸ್ಯೆ ಅಂತ ಬೆಳಗ್ಗೆ ನಾನು ಹೇಳಿದೆ ಅಲ್ವಾ, ಸೊ ಹಾಗಾಗಿ ಪೂಜೆ ಮಾಡ್ಕೊಂಡು ಬಿಡೋಣ. ಎಲ್ಲ ರೆಡಿ ಇತ್ತು, ಹೂವು ಮಾತ್ರ ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡಬೇಕಿತ್ತು. ಬೇಗ ಆಗುತ್ತೆ ಅಂತ ಬೆಳಗ್ಗೆಯಿಂದ ಅಂದ್ಕೊಂಡು ಸಂಜೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈ ಥರ ಅಮಾವಾಸ್ಯೆ ಟೈಮಲ್ಲಿ ಅಮ್ಮ ಹೇಳ್ತಾರೆ ನಿಂಬೆ ಹಣ್ಣನ್ನು ನೀವುಳಿಸಿ, ಅಂದರೆ ಮನೇಲಿ ಮಕ್ಳಿಗೆ ಅಕಸ್ಮಾತ್ ಏನಾದರೂ ದೃಷ್ಟಿ ಆದರೆ ಅಂತ. ಸೊ ಅದನ್ನು ಮನೆಗೂ ಕೂಡ ನೀವುಳಿಸ್ಬಿಟ್ಟು ಬಾಗಿಲಲ್ಲಿ ಕಟ್ ಮಾಡಿ ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮ ಹಾಕ್ಬಿಟ್ಟು ಆಪೋಸಿಟ್ ಸೈಡಲ್ಲಿ ಇಡ್ತಾರೆ. ಈ ಥರ ಇಡೋದ್ರಿಂದ ಏನಾದರೂ ಕೆಟ್ಟ ದೃಷ್ಟಿ ಏನಾದರೂ ಆಗಿದ್ರೆ ಹೋಗುತ್ತೆ ಅಂತ. ಅಮಾವಾಸ್ಯೆ ಟೈಮಲ್ಲಿ ಇದನ್ನು ಮಾಡು ಅಂತ ಅಮ್ಮ ಯಾವಾಗಲೂ ಹೇಳ್ತಾರೆ. ನನಗೆ ಕ್ಯಾಲೆಂಡರ್ ನೋಡಿದಾಗ ಮಾತ್ರ ಅಮಾವಾಸ್ಯೆ ದಿನಗಳ ನೆನಪಿರುತ್ತೆ, ಇಲ್ಲಾಂದರೆ ಹಿಂಗೆ ಗೊತ್ತಾಗುತ್ತಲ್ವ. ಇಲ್ಲಾಂದರೆ ನಾನು ಒಂದೊಂದು ಸರಿ ಮರ್ತುಬಿಡ್ತೀನಿ. ಕೆಲವೊಂದು ಸರಿ ನಮ್ಮ ಅಕ್ಕ ಫೋನ್ ಮಾಡಿ ಸಹ ನೆನಪು ಮಾಡ್ತಾರೆ ಇವತ್ತು ಅಮಾವಾಸ್ಯೆ ಪೂಜೆ ಮಾಡ್ಕೋ ಅಂತ. ನೀವು ಕೂಡ ಅಮಾವಾಸ್ಯೆಲಿ ಈ ರೀತಿಯಾಗಿ ಪೂಜೆ ಮಾಡ್ತೀರಾ? ಕಾಮೆಂಟ್ ಮಾಡಿ ಹೇಳಿ. ಅಲ್ಲ ತಳ್ಳು ತಳ್ಳು ತಳ್ಳು, ಮುಂದೆ ಕಡೆನಾದ್ರೂ ಹ್ಯಾಂಡ್ಲು ಮಾಡು ಪ್ರೀತ. ನಿಂಗೆ ಮುಂದೆನೂ ಹ್ಯಾಂಡ್ಲು ಮಾಡೋಕ್ಕೆ ಬರಲ್ಲ. ಬಾ ಸೊ ತುಂಬ ದಿನ ಆಗಿತ್ತಲ್ಲ, ಒಂದು ರೌಂಡು ಶಾಪ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ. ಹೋಗಲ್ಲ ನಾನು ಅಷ್ಟಾಗಿ ಜಾಸ್ತಿ. ಪ್ರೀತಮ್ನ ಕರ್ಕೊಂಡು ಹೋಗ್ಬೇಕು, ರೆಡಿ ಮಾಡಬೇಕು. ಕೋಲ್ಡ್ ಅಲ್ವಾ, ಸೊ ಅದಕ್ಕೆ ಇರು 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 ಕ್ಯಾಪ್ ಸರಿಯಾಗಿ ಹಾಕ್ತೀವಿ. ಸ್ವೆಟ್ ಹೋಗೋಣ ಮಗನೆ, ಬನ್ನಿ ಶಾಪ್ ಹತ್ರ ಹೋಗ್ಬಿಟ್ಟು ಬರೋಣ. ಸುಮ್ಮನೆ ಹಂಗೆ ತುಂಬ ದಿನ ಆಯ್ತಲ್ಲ. ಏನು ಪ್ರೀತಮ್ ಯಾಕೆ ಬಿದ್ದೆಲ್ಲ ಒದ್ದಾಡ್ತಾ ಇದೆಯಾ? ಬರಲ್ವಾ? ಬರಲ್ವಾ ನೀನು? ಇಲ್ಲೇ ಇರ್ತೀಯಾ? ಇಲ್ಲೇ ಇರು, ನಾನು ಹೋಗ್ತೀನಿ. ಬಾಯ್. ಇಲ್ಲೇ ಇರು. ನೀನು ಬರ್ತೀಯಾ? ಹೊರಗಡೆ ಹೋಗೋದು ಎಷ್ಟು ಚೆನ್ನಾಗಿ ಗೊತ್ತಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಲೈಟ್ ಇರಲಿ. ಮನೆ ಇವತ್ತು ಪ್ರಗತಿ ಏನು ಮಾಡಿದ್ದಾರೆ ಅಂತಂದರೆ ಲಂಚ್ ಬಾಕ್ಸ್ನ ಬಿಟ್ಟು ಬಂದಿದ್ದಾರೆ, ಒಳ್ಳೆ ಚಿಕ್ಕ ಮಕ್ಳು ಥರ. ಊಟ ಒಳ್ಳೆ ಚಿಕ್ಕ ಮಕ್ಳು ಇವಾಗ ತಾನೇ ಸ್ಕೂಲ್ಗೆ ಹೋಗೋ ಮಕ್ಳು ಲಂಚ್ ಬಾಕ್ಸ್ ಬಿಟ್ಟು ಬರ್ತಾರಲ್ಲ ಸ್ಕೂಲಲ್ಲಿ, ಹಂಗೆ ಸ್ಕೂಲಲ್ಲಿ ಲಂಚ್ ಬಾಕ್ಸ್ ಬಿಟ್ಟು ಬಂದು ಹೊರಗಡೆ ಕರ್ಕೊಂಡು ಹೋದ್ರೆ ಎಷ್ಟು ಇದಾಗ್ಬಿಡ್ತಾನೆ ಅಂದರೆ ಪ್ರೀತಮು, ಯಪ್ಪ ಅಷ್ಟು ಸೌಂಡು, ಅಷ್ಟು ಆ್ಯಕ್ಷನ್ನು, ಆ್ಯಕ್ಟಿಂಗು, ಯಪ್ಪ ಯಪ್ಪ. ಹೌದಾ? ಏನು ಡ್ಯಾಡಿ ನೋಡ್ತಿದ್ದಂಗೆ ಆ್ಯಕ್ಷನ್ ಎಲ್ಲ ಜಾಸ್ತಿ ಆಗಿಬಿಡುತ್ತಲ್ಲ ನೀನು? ಅಲ್ಲಿ ಬಾ ಹೋಗೋಣ ಅಂತ ಶೂ ತಗೊಂತಿದ್ದಂಗೆ ಆ್ಯಕ್ಟಿಂಗ್ ಶುರು ಆಯಿತು. ವಾ ಹೋ ಹೇ ಡ್ಯಾಡಿ ಅಲ್ಲ ಯಾರು ಮಾಡಿದ್ರು? ಯಾರು ಮಾಡಿದ್ರು? ಆರಿಸ್ತಾ? ಅಲ್ಲಿ ಸ್ಕೂಲಲ್ಲಿ ಒಂದ್ಸರಿ ಬಿಟ್ಟಿದ್ರು ಒಂದು ಸ್ವಲ್ಪ ಹೊತ್ತು, ಮತ್ತೆ ಬಂದು ಆರಿಸೋಣ. ಮನೇಲೇ ಇದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಾನೆ ಗೊತ್ತಾಗಲ್ಲ. ಅದೇ ಶಾಪಿಗೆ ಬಂದರೆ ಐಟಮ್ಗಳನ್ನ ನೋಡ್ತಾ ಇರ್ತೀವಲ್ಲ, ಅದು ಇದು 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 ನೋಡಿದ್ರೆ ಇದು ಮಾಡೋಣ ಇಲ್ಲ ಅದು ಮಾಡೋಣ ಅಂತ ಒಂದು ಐಡಿಯಾ ಬರ್ತಾ ಇರುತ್ತೆ. ಸೊ ಅದಕ್ಕೆ ಅವಾಗವಾಗ ಶಾಪ್ಗೆ ಬಂದು ಹೋಗ್ಬೇಕು ಅಂದರೆ ನಾವೇ ತರಕಾರಿ ತಗೊಂಡು ಹೋಗ್ಬೇಕು ಅಂತ. ಗೋಧಿ 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 ಮಾಡ್ತಾ ಇದ್ದೆ. ನಾಳೆ ನನ್ನ ಮಗಳು ಒಳ್ಳೆ ಚಿಕ್ಕ ಹುಡುಗಿ ಥರ ಲಂಚ್ ಬಾಕ್ಸು ಬ್ಯಾಗು ಎಲ್ಲ ಬಿಟ್ಟು ಬಂದಿದ್ದಾರೆ. ಈಗ ಅದಕ್ಕೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಎಲ್ಲ ರೆಡಿಮೇಡ್ ಇದೆ. ರವಾ ದೋಸೆ ಇದೆ, ಮಲ್ಟಿಗ್ರೇನ್ ದೋಸೆ ಇದೆ, ನಾರ್ಮಲ್ ದೋಸೆ ಇದೆ, ಉಪ್ಮಾ ಇದೆ,
ಆಮೇಲೆ ಉತ್ತಪ್ಪಮ್ ಇದೆ, ಮಂಗಳೂರು ಬನ್ಸು ಬಂದ್ಬಿಟ್ಟಿದೆ, ಇಡ್ಲಿ, ಮಸಾಲ ರವೆ ಇಡ್ಲಿ, ರಾಗಿ ದೋಸೆ ಎಲ್ಲ ಬಂದಿದೆ. ದೋಕ್ಲಾ, ರಸಮ್ ಪೇಸ್ಟು, ಇದು ರೆಡಿ ಇದಿರುತ್ತೆ, ಜಸ್ಟ್ ಹಾಗೆ ಬಿಸಿ ಮಾಡ್ಕೊಂಡು ತಿನ್ನೋದಷ್ಟೇ. ಸೊ ವಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ. ಜಿ ಆರ್ ಬಿಲ್ಲ MTR. ಇಲ್ಲಿ ಬಂದಾಗಿಂದ ಅವ್ರ ಡ್ಯಾಡಿ ಜೊತೆನೇ ಇದ್ದಾನೆ ನೋಡಿ, ಬರ್ತಾ ಇಲ್ಲ ಈ ಕಡೆ. ಅಮ್ಮ ಕಣ್ಣಿಗೆ ಉಟ್ಕೊಂಡಿತ್ತು ಈಗ. ಏನ್ ಪ್ರೀತಮ್ ನೀನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟೆ ನೀನು. ಆ ಕಡೆ ಟಿವಿಲೆಲ್ಲ ಪ್ಲೇ ಆಗುತ್ತೆ, ಆದ್ರೂ ಹೆಂಗೆ ಕಳ್ತನ ಮಾಡ್ತಾರೆ. ಒಂದ್ಸರಿ ಸ್ಟಾಪ್ ಒಬ್ಬರೇ ಇರ್ತೀವಿ, ಇಲ್ಲಿ ಬಂದು ಇದೆಷ್ಟು ಅಂಕಲ್ ಅಂತ ಕೇಳ್ತಾರೆ ಸಣ್ಣ ಮಕ್ಕಳಿಗೆ. ಆಸೆ ಏನು ಮಾಡೋಕ್ಕಲ್ಲ, ಒಂದು ತಕ್ಷಣ ಕೇಳ್ತೀವಿ 20 ರೂಪಾಯಿ ಅಂತ ಹೇಳಿದ್ರೆ ಹಂಗೆ ಇಡೋ ಥರ ಇಟ್ಬಿಟ್ಟು ಹಂಗಾಸ್ ಹೋಗ್ತಾರೆ. ಹಂಗಾಸ್ ಪ್ಯಾಕೆಟ್ ಹಾಕೊಂಡು ಹಿಂಗೆ ಬಿಡ್ತಾರೆ. ಸೊ ಆ ಟೈಮಲ್ಲಿ ನಾವು CC ಕ್ಯಾಮ್ರಾ ನೋಡಬೇಕು, ಇಲ್ಲಿ ಡೌಟ್ ಪಟ್ಟು ಚೆಕ್ ಮಾಡಬೇಕು, ಇಲ್ಲ ಅವ್ರನ್ನ ಚೆಕ್ ಕೇಳಬೇಕು. ಹಂಗೆ ಒಂದ್ಸರಿ ಡೌಟ್ ಪತ್ತು ನೆನ್ನೆ ಒಂದು ಹುಡುಗಿ, ಸ್ಕೂಲ್ ಹುಡುಗಿ, ಸಣ್ಣ ಹುಡುಗಿ 20 ರೂಪಾಯಿ ಚಾಕೆಟ್ ತಗೊಂಡು ಹಿಂಗಾಸ್ ಹೋಗಿ ಹಂಗಾಸ್ ಬಂತು. ನಂಗೆ ಯಾಕೆ ಡೌಟ್ ಬಂತು ಕೇಳ್ತು ನನಗೆ. ನಾನು ನೋಡ್ತಾ ಇದ್ದೆ ಹಿಂಗೆ ಫೋನ್ ಮಾತಾಡ್ಕೊಂಡು, ಅದೇನು ಕಟ್ಟಿದ್ರೆ ಅಂಕಲ್ ಫೋನ್ ಮಾತಾಡ್ತಾರೆ, ನಾನು ನೋಡಿಲ್ಲ ಅನ್ಕೋತು. ಸೊ ಅದು ಎರಡು ಥರ ಆ್ಯಕ್ಟಿಂಗ್ ಮಾಡಿದ್ದು, ಇಟ್ಟಿಲ್ಲ ಅಲ್ಲಿ, ಹಂಗೆ ಕೈ ಇಟ್ಕೊಂಡು ಹೋಯ್ತು. ಆ ಕಣ್ಣಿಗೆ ಬರ್ಕೊಂಡು ಪಾಕೆಟ್ ಹಾಕೊಂಡು ಈ ಕಡೆ ಬಂತು. ಸೊ ನಾನು ಹೋಗಿ ಸೊ ಹುಡುಗಿ ಅಲ್ವಾ, ನಾನು ಚೆಕ್ ಮಾಡಲಿಲ್ಲ ಏನಂದ್ರೆ, ಆಮೇಲೆ ಫಸ್ಟ್ ಹಿಂಗಿಲ್ಲ ಅಂತ ಏನಿಲ್ಲ ಅಂತ, ನೀವು ಕರೆಕ್ಟ್ ಚೆಕ್ ಮಾಡಲಿಲ್ಲ, ನಾನು ಚೆಕ್ ಮಾಡ್ತೀನಿ ಅಂತಂದು ಸುಮ್ಮನೆ. ಆಮೇಲೆ ತೆಕ್ಕೊಡ್ತದೆ ಚಾಕ್ಲೇಟ್. ಏನು ಬೇಜಾರಂತಂದರೆ ನಮಗೆ ಸಿಕ್ಕಿರೋ ಎಲ್ಲ ಕಳ್ಳರು ಕೂಡ ಚಿಕ್ಕ ಮಕ್ಕಳೇ, ಆಲ್ಮೋಸ್ಟ್ ದೊಡ್ಡವ್ರಿಗಿಂತ ಜಾಸ್ತಿ ಚಿಕ್ಕ ಮಕ್ಕಳು ಅಂತ ಮಾಡ್ತಾ ಇರೋದು ಬೇಜಾರು. ಈಗ ಈ ವಯಸ್ಸಿನ ಮಕ್ಕಳು ಇಷ್ಟು ಬೇಗ ಇದ್ದಾರೆ, ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಮನೇಲೇ ನಮ್ಮ ಅಪ್ಪ ಅಮ್ಮನ ಪರ್ಮಿಷನ್ ಇಲ್ದರೆ ಒಂದು ತಿಂಡಿ ತೊಗೋಬೇಕು ಅಂದ್ರೂ ಭಯ ಆಗೋದು ನಮಗೆ. ಸೊ ಈಗಿನ ಕಾಲದ ಮಕ್ಕಳು ಅದು ಎಷ್ಟು ಧೈರ್ಯವಾಗಿ ಬಂದು ಕಣ್ಣು ಮುಂದೆನೇ ಐಟಮ್ಗಳನ್ನ ಎತ್ಕೊತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಚಾಕ್ಲೇಟ್ ಇಟ್ಟಿರ್ತಾರೆ, ಜಸ್ಟ್ ಹಿಂಗೆ ಕೇಳೋದು ಏನು ಅಂತಂದರೆ ಇಡೋರ ಥರ ಇಡೋದು, ವಾಪಸ್ ತೊಗೊಂಡೋಗಿ ಈ ಕಡೆಯಿಂದ ಹೋಗ್ತಾರೆ, ಮತ್ತು ಆ ಕಡೆಯಿಂದ ಬರ್ತಾರೆ. ಹೋಗ್ಬೇಕಾದ್ರೆ ನಮಗೇನು ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ಬಿಡ್ತಾರೆ ಎಕ್ಸಿಟ್ ಆಗಿ. ಸೊ ಅವ್ರ ಬಿಹೇವಿಯರಲ್ಲಿ ಮಕ್ಳಿಗೆ ಸ್ವಲ್ಪ ಭಯ ಇರುತ್ತಲ್ಲ, ಅದರಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಏನು ಅಂತ. ಅವಾಗ ಕೇಳಿದ್ರೆ ಒಂದು ಹುಡುಗ ಅಲ್ವಾ ಎಷ್ಟು ಚಾಕ್ಲೇಟ್ ಎತ್ಕೊಂಡಿದ್ದು ಒಂದು ಬ್ಯಾಗಲ್ಲಿ, 1600 ರುಪೀಸ್ ಚಾಕ್ಲೇಟ್, ಫುಲ್ ಕಾಸ್ಟ್ಲಿ ಚಾಕ್ಲೇಟ್, ಒಂದು ಬ್ಯಾಗ್ ಫುಲ್ಲು ಕವರ್ ಮಾಡಿಕೊಂಡು ಸಿಗಾಕೊಂಡಿದ್ರು ಅಲ್ಲ. ಅದು ಫೋಟೋ ಇದೆಯಾ ತೋರಿಸು. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಗೇನು ಬೇಜಾರು ಅಂತ ಅಂದರೆ ಇಲ್ಲಿ ಬರೋ ಮಕ್ಕಳೆಲ್ಲ ಆಲ್ಮೋಸ್ಟು ಸ್ವಲ್ಪ ಚಿಕ್ಕ ಮಕ್ಕಳು, ಪ್ರಗತಿಗಿಂತ ಚಿಕ್ಕವರು, ಪ್ರಗತಿ ಏಜು, ಪ್ರಗತಿಗಿಂತ ದೊಡ್ಡವರು, ಹೈಸ್ಕೂಲ್ ಮಕ್ಕಳೇ ಜಾಸ್ತಿ ಬಂದು ಇಲ್ಲಿ ಏನಾದರೂ ಒಂದು ಧೈರ್ಯವಾಗಿ ತೆಗೆದುಕೊಂಡು ಹೋಗೋದು, ಅದೊಂದು ಬೇಜಾರು. ಇಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಯಾಕೆ ಈ ಥರ ಬುದ್ಧಿ ಬರುತ್ತೆ, ಇಷ್ಟು ಧೈರ್ಯ ಹೆಂಗೆ ಬರುತ್ತೆ ಅನ್ನೋದೇ. ದೊಡ್ಡವರು ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಜಾಸ್ತಿ ನಮಗೆ CC ಕ್ಯಾಮ್ರಾದಲ್ಲಿ ಸಿಕ್ಕಿರೋದು, ನಾವು ರೆಡ್ ಹ್ಯಾಂಡಾಗಿ ನೋಡಿರೋದು ಮಕ್ಕಳೇ. ಸೊ ಅದೊಂದು ಬೇಜಾರು. ಏನೇ ಆಗಲಿ ಅಪ್ಪ ಅಮ್ಮಂಗೆಲ್ಲ ಗೊತ್ತಾದರೆ ಎಷ್ಟು ಅವರು ಮನಸ್ಸಿಗೆ ಬೇಜಾರು ಮಾಡ್ಕೋತಾರಲ್ವ. ಹಾಗಾಗಿ ನಾನು ಹೇಳೋದೇನು ಅಂತ ಅಂದರೆ, ಸ್ವಲ್ಪ ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಹೇಳಬೇಕು, ಅರಿವು ಮೂಡಿಸ್ಬೇಕು. ದುಡ್ಡು ಕೊಡ್ದಲ್ಲ ಏನಾನು ಈ ಥರ ತೊಗೊಂಬರ ಆಸೆ, ಮಕ್ಳಿಗೆ ಆಸೆ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದೇ ಹುಡುಗ. ಸೊ ಈ ಹುಡುಗ ಬಂದು ಬ್ಯಾಗಲ್ಲಿ ಇಷ್ಟು ಚಾಕ್ಲೇಟು, 1600 ರುಪೀಸ್ ಚಾಕ್ಲೇಟು. ಡೌಟ್ ಬಂದು ಕೇಳಿ ಚೆಕ್ ಮಾಡಿದಾಗ ಈ ಥರ. ಸೊ ಎಷ್ಟೊಂದು ಮಕ್ಕಳು ಸೈಕಲ್ ಕಿತ್ತಿಟ್ಕೊಂಡಿದ್ದಾರೆ, ಪೇರೆಂಟ್ಸ್ನ ಕರ್ಸ್ಕೊಂಬಂದು ಹೇಳಿದ್ದಾರೆ, ಎಲ್ಲ ಮಾಡಿದ್ರು ಈ ಥರ ಮಾಡ್ತಾರೆ. ಏನು ಮಾಡೋದು ಹೇಳಿ, ಈ ಥರ ಎಲ್ಲ ಈ ಏಜಿನ ಮಕ್ಕಳೇ. ಇದನ್ನೇ ಹೇಳಬೇಕು ಅಂತ ಏನು ಇರಲಿಲ್ಲ ನನಗೆ. ನಮಗೆ ಎಷ್ಟು ಲಾಸ್ ಆಗುತ್ತೆ ಅಂದರೆ 1600 ರುಪೀಸ್ ಚಾಕ್ಲೇಟಲ್ಲೆಲ್ಲ ಮಾರ್ಜಿನ್ ತುಂಬ ಅಂದರೆ ತುಂಬಾ ಕಡಿಮೆ. ನಮಗೆ ಅಂಥ ಮಾರ್ಜಿನ್ ಎಲ್ಲ ಸಿಗೋದಿಲ್ಲ ಚಾಕ್ಲೇಟಲ್ಲಿ. ಅಕಸ್ಮಾತ್ ಏನಾದರೂ ನಮಗೆ ಗೊತ್ತಾಗ್ದಲೇ ಅದು ಹೊರಗಡೆ ಹೋಯ್ತು ಐಟಮ್ ಅಂತಂದರೆ ನಾವು ಆಲ್ಮೋಸ್ಟ್ 1600ಗೆ ಅಷ್ಟೇ ಲಾಸ್ ಅನುಭವಿಸ್ತೀವಿ. ಒಂದು ಸಾರಿ ರೂಢಿ ಆದರೆ ಮಕ್ಕಳಿಗೆ ಅದು ಧೈರ್ಯ ಬಂದುಬಿಡುತ್ತೆ. ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ನಾವೇ ಅವ್ರಿಗೆ ಇದನ್ನೆಲ್ಲ ಸೀರಿಯಸ್ಸಾಗಿ ಹೇಳ್ಬೇಕು. ನಾನು ಪೇರೆಂಟ್ಸ್ದು ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ನಮ್ಗೆ ಹಿಂಗೆ ಭಯ ಆಯಿತು, ನಮ್ಮ ವಯಸ್ಸಲ್ಲಿ ನಮ್ಗೆ ಹಿಂಗೆ ಭಯ ಆಯಿತು. ಆ ಥರ ಈಗಿನ ಕಾಲ ಮಕ್ಳಿಗೆ ಭಯ ಇಲ್ಲ ಅನ್ನೋದಷ್ಟೇ ನನ್ನ ಒಂದಿದು. ಆದರೂ ನಾನು 2 ಮಕ್ಕಳು ತಾಯಿ ಆಗಿರೋದಕ್ಕೆ ಅವ್ರ ಪೇರೆಂಟ್ಸ್ನ ನೆನೆಸ್ಕೊಂಡಾಗ ಬೇಜಾರಾಗತ್ತೆ ಅಷ್ಟೇ. ಒಂದೊಂದು ಪ್ರಾಡಕ್ಟಲ್ಲಿ ನಮಗೆ ₹1 ಮಾರ್ಜಿನ್ ಸಿಗೋದು ಉಂಟು, ಜಾಸ್ತಿ ಏನು ಸಿಗೋದಿಲ್ಲ ಇದರೊಳಗೆ. ಸೊ ಲಾಸ್ ಆದಾಗ ನಾವಿಷ್ಟೆಲ್ಲ ಎಫರ್ಟ್ ಹಾಕಿ ಹಗಲು ರಾತ್ರಿ ದುಡಿತಾ ಇದ್ದೀವಿ. ದೊಡ್ಡವರು ಮಾಡ್ತಾರೆ, ಚಿಕ್ಕ ಮಕ್ಕಳು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಪರ್ಸೆಂಟೇಜಲ್ಲಿ ಜಾಸ್ತಿ ಚಿಕ್ಕ ಮಕ್ಕಳು. ಬಟ್ ದೊಡ್ಡವರು ಈ ಕೆಲಸ ಮಾಡ್ತಾರೆ, ನಮಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದಾರೆ ಕೂಡ.
ಅದ ಕಡೆ ಹೋಗ್ತೀನಿ ನೋಡಿ ಹೆಲ್ಮೆಟ್ ಹಾಕೊಳ್ಳೋದಕ್ಕೋಸ್ಕರ ಟೋಪಿ ತೆಗಿತಾ ಇರೋದು. ಪ್ರೀತು ಚಿಕ್ಕ ಡಸ್ಟ್ ಅಲ್ಲಿ ಫುಲ್ಲು. ನಾನು ಹೇಳೋದೇನು ಗೊತ್ತಾ, ಬ್ಯಾಗ್ಗಳನ್ನ ಔಟ್ಸೈಡಲ್ಲಿ ಏನಾದರೂ ಸ್ಟ್ಯಾಂಡ್ ಮಾಡಿ ಯಾವುದೇ ಬ್ಯಾಗ್ನ ಒಳಗಡೆ ಬರ್ದಂಗೆ ಮಾಡಿದರೆ ಯಾರಿಗೂ ಬ್ಯಾಗ್ ಒಳಗಡೆ ಎಂಟ್ರಿ ಒಂದೇ ಹುಡುಗ ಯಾರನ್ನ ಆಗಿರಲಿ ಬೆಸ್ಟ್ ಆಪ್ಷನ್ ಅಷ್ಟೇ. ನಾವು ಸ್ಟಾರ್ಟಿಂಗ್ಗೆ ಬ್ಯಾಗ್ ಎಲ್ಲ ಹೊರಗಡೆ ಇಡೋದು ಮಾಡಬೇಕಾಗಿತ್ತು. ಮಕ್ಳಿಗೆ ಗೊತ್ತಾಗಲ್ಲ, ಮಕ್ಳಿಗೆ ನಾವು ಗೈಡ್ ಮಾಡೋದು ಮನೆಯಲ್ಲಿ ಅಪ್ಪ ಅಮ್ಮಂಗೂ ಹೇಳಕ್, ಈಗ ಅಪ್ಪ ಅಮ್ಮನೂ ಎಷ್ಟೊಂದು ಜನ ಮಕ್ಳಿಗೆ ಒಳ್ಳೇದನ್ನೇ ಹೇಳಿರ್ತಾರೆ, ಹೊರಗಡೆ ಬಂದು ಆಸೆ ಪಡೋದು ಹೋದಾಗ ಬರ್ಬೇಕಂದ್ರೆ ಬಾಕಿ ಅಂಗಡಿಗಳು ಹೋಗಿ ಹೊರಗಡೆ ಬಿಡಲ್ಲ. ಬೇಡ ಮಗನೇ, ಬೇಡ 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 ಚಾಕ್ಲೇಟ್ ಎಲ್ಲ ತಿನ್ನೋದು ನೀನು ಕಲ್ತ್ಬಿಟ್ಟೆ ನಿಮ್ಮ ಅಕ್ಕನಿಂದ. ಬೈಲ್ ಆಪಲ್ ಕೊಡ್ತೀನಿ ಬಾ. ಇದು ನೀವು ಕೇಳಿದಾಗ ಸಣ್ಣ ವಿಚಾರ ಅಂತ ಅನಿಸ್ಬೋದು. ಈ ರೀತಿ ಅದು 1-2 ಕೇಸ್ ಆಗಿಲ್ಲ. ನಮ್ಮ ಒಂದು ಶಾಪಲ್ಲಿ ಸಿಕ್ಕಾಪಟ್ಟೆ ಈ ಥರ ಆಗ್ತಾನೇ ಇರುತ್ತೆ. ಇದರಿಂದ ತುಂಬ ಲಾಸ್ ಆಗುತ್ತೆ ನಮಗೆ. ತುಂಬ ಅಲರ್ಟ್ ಆಗಿದ್ರೂ ಕೂಡ ಸಾಕಾಗ್ತಾ ಇಲ್ಲ. ಎಷ್ಟು ಹುಷಾರಾಗಿದ್ರೂ ಹೇಗಾದರೂ ಯಾಮಾರಿಸ್ತಾನೆ ಇರ್ತಾರೆ. ಸೊ ಜೀವನದಲ್ಲಿ ಕಷ್ಟಪಡ್ತಾ ಇದ್ದಾರೆ ಒಬ್ಬರು, ಇನ್ನೊಬ್ರು ಸುಲಭವಾಗಿ ತೊಗೊಂಡೋಗೋದು ಅಂತ ಅಂದರೆ ಅದು ಚೆನ್ನಾಗಿರಲ್ಲ. ಅದು ಅಭ್ಯಾಸ ಕೂಡ ಆಗಬಾರ್ದು ಯಾರಿಗೂ. ಪ್ರತಿಯೊಬ್ಬರು ಕಷ್ಟಪಡ್ತಾರೆ, ಅವ್ರ ಕಷ್ಟಕ್ಕೊಂದು ಬೆಲೆ ಕೊಡಬೇಕು. ಹಾಗೆ ಪ್ರತಿಯೊಬ್ಬ ಮನಸ್ಸಲ್ಲೂ ಬಂದ್ರೇ ಅವ್ರವ್ರ ಕೆಲಸಕ್ಕೆ ತಕ್ಕನಾದಂತಹ ಪ್ರತಿಫಲ ಅವರಿಗೆ ಸಿಗುತ್ತೆ. ಇಲ್ಲ ಅಂತಂದರೆ ಅವ್ರಿಗೂ ಕಷ್ಟ ಆಗುತ್ತೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.